ನಮಸ್ಕಾರ ಸ್ನೇಹಿತರೆ. ದೇಶದ ರೈತರಿಗೆ ಮತ್ತೊಂದು ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ರೈತರ ಖಾತೆಗೆ ಜಮಾ ಆಗಲು ಸಿದ್ಧವಾಗಿದೆ. ಈ ಕಂತಿನಲ್ಲಿ 2,000 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತದೆ. ಆದರೆ ಒಂದು ಮುಖ್ಯ ಮಾಹಿತಿ ಇದೆ. ಕೆಲವರು ರೈತರಿಗೆ ಈ ಹಣ ಸಿಗದೇ ಹೋಗುವ ಸಾಧ್ಯತೆ ಕೂಡ ಇದೆ. ಹಾಗಾದರೆ ಹಣ ಯಾವಾಗ ಬರುತ್ತದೆ? ಯಾವ ರೈತರಿಗೆ ಸಿಗುತ್ತದೆ? ಹಣ ಬರದಿದ್ದರೆ ಏನು ಮಾಡಬೇಕು? ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಭಾರತ ಸರ್ಕಾರದ ಪ್ರಮುಖ ಕೃಷಿ ಸಹಾಯ ಯೋಜನೆಯಾಗಿದೆ. ಈ ಯೋಜನೆಯನ್ನು 2019ರಲ್ಲಿ ಪ್ರಾರಂಭಿಸಲಾಯಿತು. ಈ ಯೋಜನೆಯ ಮುಖ್ಯ ಉದ್ದೇಶ ರೈತರ ಆರ್ಥಿಕ ಸ್ಥಿತಿ ಉತ್ತಮಗೊಳಿಸುವುದು, ಕೃಷಿ ವೆಚ್ಚಕ್ಕೆ ನೆರವು ನೀಡುವುದು, ಸಣ್ಣ ಮತ್ತು ಅಂಚಿನ ರೈತರಿಗೆ ಸಹಾಯ ಮಾಡುವುದು. ಈ ಯೋಜನೆಯಡಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಆರ್ಥಿಕ ಸಹಾಯ ನೀಡಲಾಗುತ್ತದೆ. ಈ ಹಣವನ್ನು 3 ಕಂತುಗಳಲ್ಲಿ ನೀಡಲಾಗುತ್ತದೆ. ಪ್ರತಿ ಕಂತು 2,000 ರೂಪಾಯಿ, ವರ್ಷಕ್ಕೆ ಒಟ್ಟು 6,000 ರೂಪಾಯಿ. ಹಣವನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಈಗಾಗಲೇ ಎಷ್ಟು ಕಂತುಗಳು ಬಂದಿವೆ? ಪಿಎಂ ಕಿಸಾನ್ ಯೋಜನೆ ಆರಂಭವಾದ ನಂತರ ಈಗಾಗಲೇ 21 ಕಂತುಗಳ ಹಣ ರೈತರಿಗೆ ನೀಡಲಾಗಿದೆ. ಈ ಮೂಲಕ ದೇಶದ ಕೋಟ್ಯಾಂತರ ರೈತರಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಸಹಾಯ ದೊರೆತಿದೆ. ಇದೀಗ ರೈತರು 22ನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ. ಈ ದಿನ ದೇಶದ ಲಕ್ಷಾಂತರ ರೈತರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಣ ನೇರವಾಗಿ ಜಮಾ ಆಗಲಿದೆ. ಈ ಹಣ ರೈತರಿಗೆ ಕೃಷಿ ಕಾರ್ಯಗಳಿಗೆ ಬಹಳ ಸಹಾಯವಾಗುತ್ತದೆ. ಯಾರಿಗೆ ಈ ಹಣ ಸಿಗುತ್ತದೆ? ಈ ಯೋಜನೆಯ ಪ್ರಯೋಜನ ಪಡೆಯಲು ಕೆಳಗಿನ ಅರ್ಹತೆ ಇರಬೇಕು. ರೈತ ಕುಟುಂಬವಾಗಿರಬೇಕು, ಕೃಷಿ ಭೂಮಿ ಹೊಂದಿರಬೇಕು, ಪಿಎಂ ಕಿಸಾನ್ ಯೋಜನೆಯಲ್ಲಿ ನೋಂದಣಿ ಮಾಡಿರಬೇಕು, ಆಧಾರ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು. ಈ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ಮಾತ್ರ ಹಣ ಖಾತೆಗೆ ಬರುತ್ತದೆ. ಹಣ ಬರಲು ಕಡ್ಡಾಯವಾಗಿ ಮಾಡಬೇಕಾದ ಕೆಲಸ. ರೈತರು ಈ ಕೆಲಸಗಳನ್ನು ತಪ್ಪದೇ ಮಾಡಬೇಕು. 1. ಇ-ಕೆವೈಸಿ ಮಾಡಿಸಬೇಕು. ಈಗ ಸರ್ಕಾರ ಇ-ಕೆವೈಸಿ ಕಡ್ಡಾಯ ಮಾಡಿದೆ. ಇ-ಕೆವೈಸಿ ಮಾಡದಿದ್ದರೆ ಹಣ ನಿಲ್ಲಬಹುದು. ಆಧಾರ್ ಲಿಂಕ್. ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆಗಿರಬೇಕು. ಭೂಮಿ ದಾಖಲೆ ಪರಿಶೀಲನೆ. ಭೂಮಿ ದಾಖಲೆಗಳು ಸರಿಯಾಗಿರಬೇಕು. ಮೊಬೈಲ್ ಸಂಖ್ಯೆ ಸರಿಯಿರಬೇಕು. ಒಟಿಪಿ ಪಡೆಯಲು ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿರಬೇಕು. ಹಣ ಬಂದಿದೆಯೇ ಎಂದು ಹೇಗೆ ಚೆಕ್ ಮಾಡುವುದು? ರೈತರು ತಮ್ಮ ಹಣದ ಸ್ಥಿತಿಯನ್ನು ಮನೆಯಲ್ಲೇ ಮೊಬೈಲ್ ಮೂಲಕ ಚೆಕ್ ಮಾಡಬಹುದು. ಹೀಗೆ ಮಾಡಿ. 1. ಪಿಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ ತೆರೆಯಿರಿ. 2. ಫಾರ್ಮರ್ಸ್ ಕಾರ್ನರ್ ಆಯ್ಕೆ ಮಾಡಿ. 3. ನೋ ಯುವರ್ ಸ್ಟೇಟಸ್ ಕ್ಲಿಕ್ ಮಾಡಿ. 4. ನೋಂದಣಿ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆ ಹಾಕಿ. 5. ಒಟಿಪಿ ನಮೂದಿಸಿ. ನಂತರ ನಿಮ್ಮ ಕಂತಿನ ಹಣದ ಸಂಪೂರ್ಣ ಮಾಹಿತಿ ಕಾಣಿಸುತ್ತದೆ. ಹಣ ಬರದಿದ್ದರೆ ಕಾರಣಗಳು. ಕೆಲವರು ರೈತರಿಗೆ ಈ ಕಾರಣಗಳಿಂದ ಹಣ ಬರದೇ ಇರಬಹುದು. ಎ. ಇ-ಕೆವೈಸಿ ಮಾಡಿಲ್ಲ. ಬಿ. ಬ್ಯಾಂಕ್ ಖಾತೆ ಸಮಸ್ಯೆ. ಸಿ. ಆಧಾರ್ ಲಿಂಕ್ ಇಲ್ಲ. ಡಿ. ನೋಂದಣಿ ವಿವರದಲ್ಲಿ ತಪ್ಪು. ಇ. ಭೂಮಿ ದಾಖಲೆ ಪರಿಶೀಲನೆ ಆಗಿಲ್ಲ. ಈ ಸಮಸ್ಯೆಗಳನ್ನು ಸರಿಪಡಿಸಿದ ನಂತರ ಮುಂದಿನ ಕಂತಿನಲ್ಲಿ ಹಣ ಸಿಗಬಹುದು. ರೈತರಿಗೆ ಸರ್ಕಾರದ ಸಲಹೆ. ಸರ್ಕಾರ ರೈತರಿಗೆ ಈ ಸಲಹೆ ನೀಡಿದೆ. 1. ನಿಮ್ಮ ಪಿಎಂ ಕಿಸಾನ್ ವಿವರಗಳನ್ನು ಪರಿಶೀಲಿಸಿ. 2. ಇ-ಕೆವೈಸಿ ಮಾಡಿಸಿಕೊಳ್ಳಿ. 3. ಬ್ಯಾಂಕ್ ಖಾತೆ ಸಕ್ರಿಯವಾಗಿರಲಿ. 4. ಮೊಬೈಲ್ ಸಂಖ್ಯೆ ಅಪ್ಡೇಟ್ ಮಾಡಿ. ಇದರಿಂದ ನಿಮ್ಮ ಹಣ ಸಮಯಕ್ಕೆ ಖಾತೆಗೆ ಬರುತ್ತದೆ. ಉದಾಹರಣೆಗೆ ಒಬ್ಬ ರೈತ ಪಿಎಂ ಕಿಸಾನ್ ಯೋಜನೆಯಲ್ಲಿ ನೋಂದಣಿ ಮಾಡಿದ್ದರೆ ಅವರಿಗೆ ವರ್ಷಕ್ಕೆ 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಹೀಗೆ 6,000 ರೂಪಾಯಿ ಸರ್ಕಾರದಿಂದ ಸಹಾಯ ದೊರೆಯುತ್ತದೆ. ಈ ಹಣ ಕೃಷಿ ವೆಚ್ಚ, ಬೀಜ ಖರೀದಿ, ರಸಗೊಬ್ಬರ ಖರೀದಿ ಮಾಡಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆ ದೇಶದ ಕೋಟ್ಯಾಂತರ ರೈತರಿಗೆ ದೊಡ್ಡ ಸಹಾಯವಾಗಿದೆ. ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣ ರೈತರ ಖಾತೆಗೆ ನೇರವಾಗಿ ಬರುತ್ತಿದೆ.
ಆದ್ದರಿಂದ ನಿಮ್ಮ ಇ-ಕೆವೈಸಿ ಮತ್ತು ಬ್ಯಾಂಕ್ ವಿವರಗಳನ್ನು ತಕ್ಷಣ ಪರಿಶೀಲಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ, ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಸರ್ಕಾರಿ ಯೋಜನೆಗಳ ಹೊಸ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.